ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಜಾನರ್ಸ್ ಇದೆ, ಸೀನಿಯರ್ ಆಕ್ಟರ್ಸ್ ಪ್ಲಸ್ ಜೂನಿಯರ್ ಆಕ್ಟರ್ಸ್, ಅದ್ರ ಜೊತೆಗೆ ಮಿಡಲ್ ಅಲ್ಲಿ ಈಗಾಗಲೇ ಒಂದಷ್ಟು ಹೆಸರನ್ನ ಗಳಿಸಿರುವಂತವ್ರು, ಅಪ್ಕಮಿಂಗ್ ಆಕ್ಟರ್ಸ್ ಅಂತ ಕೆಲವರು ಇರ್ತಾರೆ, ಈಗಾಗಲೇ ಹೆಸರನ್ನ ಮಾಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿರುವಂತವ್ರು. ಸೀನಿಯರ್ ಆಕ್ಟರ್ಸ್ ಅಂದ್ರೆ ತಾರಮ್ ಆಗಿರ್ಬೋದು, ಶ್ರುತಿ ಅವರು ಆಗಿರ್ಬೋದು, ಈ ತರ. ಸೊ ಅವರೆಲ್ಲರನ್ನು ಒಟ್ಟಿಗೆ ಮಾಡಿಸ್ತೀರಾ ಅಥವಾ ಬೇರೆ ಬೇರೆ ಒಂದು ಜಾನರ್ ಏನು ಮಾಡುವಂತ ಪ್ಲಾನ್ಸ್ ಇದೆಯಾ ಅಂತ? ಇದಕ್ಕೆ ಒಂದು ಏಜ್ ಲಿಮಿಟ್ ಕೂಡ ಹಾಕ್ಬೇಕು ಅಂತ, ಯಾಕೆಂದ್ರೆ ಗೇಮ್ಸ್ ಆಗಿರೋದ್ರಿಂದ ನಮ್ಗೆ ಬೇರೆಯವ್ರಿಗೆ ಏಟ್ ಆಗಬಾರ್ದು ನಮ್ಮ ಮೊದಲನೇ ಉದ್ದೇಶ. ಸೊ ಆ ಇದ್ರಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಆ ಏಜ್ ಲಿಮಿಟ್ ಇರೋರೇ ಆಡ್ಲಿ ಅಂತ. ಇವ್ರಿಗೆಲ್ಲ ನಾವು ಏನ್ ಗೌರವ ಕೊಡಬೇಕು, ಅವ್ರನ್ನ ಎಲ್ಲಿ ಕರ್ಸಿ ಏನ್ ಗೌರವ ಕೊಡಬೇಕು, ಆ ರೀತಿ ಎಲ್ಲ ಗೌರವ ಕೊಡ್ತಾ ಹೋಗ್ತೀವಿ ನಾವು. ಗೇಮ್ ಅಂತ ಬಂದ ತಕ್ಷಣ ಒಂದಷ್ಟು ರೂಲ್ಸ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಈ ಸೀಸನ್ 2 ಅಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅಂತ ಒಂದೊಂದು ಗೇಮ್ಗೂ? ಕಂಪ್ಲೀಟ್ ರೂಲೇ ಚೇಂಜ್ ಇದೆ ನಮ್ಗೆ. ಬ್ರೇಕ್ ದ ರೂಲ್ ಅನ್ನೋದೇ ನಮ್ ಪಾಲಿಸಿ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿರೋದ್ರಿಂದ. ಒಂದು ಅದ್ಭುತ ಏನು ಅಂದ್ರೆ, ಇವಾಗ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಚೆಸ್ ಆಡ್ತಾ ಇರ್ತೀರಿ. ನೀವು ಚೆಸ್ ಅಂದ್ರೆ ಏನ್ ಮಾಡ್ತೀವಿ, ಇವಾಗ ನಾವು ಒಂದು ಟೇಬಲ್ ಹಾಕೊಂಡು ಬರೀ ನಾವು ಇಬ್ಬರೇ ಕೂತಿರ್ತೀವಿ. ಸೊ ಈ ಇದ್ರಲ್ಲಿ ಹಂಗಿಲ್ಲ. ಅವರಲ್ಲಿ 15 ಜನ ಆಟಗಾರರು ಇದ್ದಾರೆ ಅಂದ್ರೆ 15 ಜನ ಆಟಗಾರರು ಬಂದು ಯಾವ ಪನಾರು ಮೂವ್ ಮಾಡ್ಬೋದು, ಅದೊಂದು ಅವಕಾಶ. ಈ ರೀತಿ ಹಲವಾರು ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂದ್ರೆ ಇಲ್ಲಿ ಗೇಮ್ ಒಂದು ರೀಸನ್ ಅಷ್ಟೇ, ಓಕೆ, ಬಟ್ ಎಂಟರ್ಟೈನ್ಮೆಂಟ್ ಬಹಳ ಮುಖ್ಯ, ಮತ್ತೆ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಸೊ ಆ ಇದ್ರಲ್ಲಿ ಎಲ್ಲಾರ್ದು ಪಾರ್ಟಿಸಿಪೇಷನ್ ಇರ್ಬೇಕು ಅಲ್ಲಿ.